ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಇವತ್ತು ಡಿಸೆಂಬರ್ 30ನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 16ನೇ ವರ್ಷದ ಪುಣ್ಯ ಸ್ಮರಣೆ ಆಚರಣೆ ಮಾಡ್ತಾ ಇದೀವಿ ನಮ್ಮ ವಿಷ್ಣು ಸೇನಾ ಸಮಿತಿ ಮಧುಗಿರಿಯಿಂದ. ಸೊ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ಯಾಕ್ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸಾಹಸ ಸಿಂಹ ಕರ್ನಾಟಕ ರತ್ನ, ನಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ದಾದಾ ಎಂದೇ ಚಿರಪರಿಚಿತರಾದಂಥ ನಿಮ್ಮೆಲ್ಲರ ವಿಷ್ಣುವರ್ಧನ್ ಅಪ್ಪಾಜಿ ಅವರ 16ನೇ ಒಂದು ಪುಣ್ಯಸ್ಮರಣೆ. ಅವರು ನಮ್ಮನ್ನ ಆಗಲಿ 16 ವರ್ಷ ಆದ್ರೂ ಅವರು ಇವತ್ತು ಜೀವಂತ. ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಲ್ಲಿ, ದಾದಾ ಅವರ ಅಭಿಮಾನಿಗಳಲ್ಲಿ, ಪ್ರತಿಯೊಬ್ಬ ಅಭಿಮಾನಿಯ ಹೃದಯ ಸಾಮ್ರಾಜ್ಯದಲ್ಲಿ ಇವತ್ತು ಕೂಡ ಅವರು ಜೀವಂತವಾಗಿ ಇದ್ದಾರೆ. ಅವರು ಮಾಡಿರೋಂಥ ಕಲಾ ಸೇವೆ ನಮ್ಗೆ ಅವರು ತೋರಿಸ್ಕೊಟ್ಟಂತ ಪ್ರತಿಯೊಂದು ಸಿನಿಮಾಗಳಲ್ಲೂ ನಾವು ಮನುಷ್ಯರಾಗಿ ಯಾವ ರೀತಿ ಬದುಕಬೇಕು ಅಂತ ಹೇಳಿ ಉನ್ನತ ಮಟ್ಟದ ಆಲೋಚನೆಗಳನ್ನ ಬಿತ್ತಿ ಹೋದಂತ ಅವ್ರ ಮೇರು ಚಿತ್ರಗಳು ಯಜಮಾನ ಆಗ್ಬೋದು, ಬಹಳಷ್ಟು ಇದಾವೆ. ಬಂದರ ಆಗ್ಬೋದು, ಒಬ್ಬ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗೂ ಸಮೇತ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥ ಕನ್ನಡದ ಮೇರು ನಟರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವತ್ತಿಗೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಜನಮಾನಸವಾಗಿ ಅವರು ಅಮರರಾಗಿರ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇದಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಈ ಮುಖಾಂತರ ನಾವು 1 ನಿಮಿಷ ಕಾಲ ಮೌನಾಚರಣೆ ಕೂಡ ಮಾಡ್ಬೇಕು ಅಂತ ಇಲ್ಲಿ ಇರೋಂತ ಎಲ್ಲರಿಗೂ ಕೇಳ್ಕೊಂತ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಕ್ಕಂಥ ಮೊನ್ನೆ ಏನು ಆ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಪುಣ್ಯ ಭೂಮಿನ ಮತ್ತೆ ಮರು ವಶಪಡಿಸಿಕೊಂಡಿರುವಂತ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತಿಯಾಗಿ ಅದರಲ್ಲಿ ಅವರ ಒಂದು ಪುಣ್ಯ ಭೂಮಿನ ಮತ್ತೆ ಸ್ಮಾರಕ ಮಾಡೋ ರೀತಿ ಕಾರ್ಯಪ್ರವೃತ್ತರಾಗಬೇಕು. ಇದನ್ನ ಸರ್ಕಾರದವರು ಮಾಡಿದ್ದಾರೆ. ಅವರು ಕೂಡ ಬೇಗ ಇದನ್ನ ಮಾಡಬೇಕು. ಯಾಕೆಂದ್ರೆ ಅವರು ಹೇಳಿದ್ದಾರೆ, ನಮ್ಗೆಲ್ಲರಿಗೂ ಆಶಾಭಾವನೆ ಇದೆ. ಅದನ್ನ ಅವರು ನಮ್ಮೆಲ್ಲರ ಹೋರಾಟ ಈ ರೀತಿ ಫಲಿಸ್ತು ಅಂತ ನಾವು ಅನ್ಕೊಂಡಿದೀವಿ. ಅದು ಬೇಗ ಆಗ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರತ್ನ ಘೋಷಣೆ ಆಗಿದೆ, ಅದನ್ನು ಕೂಡ ಬೇಗ ಪ್ರದಾನ ಮಾಡಬೇಕು ಅವ್ರ ಕುಟುಂಬಕ್ಕೆ ಅಂತ ಹೇಳಿ ಈ ಒಂದು ಸರ್ಕಾರಕ್ಕೆ ನಾವು ಈ ರೀತಿ ನಮ್ಮ ಮಧುಗಿರಿಯ ಏನು ವಿಷ್ಣು ಸೇನಾ ಸಮಿತಿಯ ವತಿಯಿಂದ ನಾವು ಒಂದು ಮನವಿ ಸಮೇತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ಗೆ ಜೈ, ಡಾಕ್ಟರ್ ವಿಷ್ಣುವರ್ಧನ್ಗೆ ಜೈ, ಡಾಕ್ಟರ್ ವಿಷ್ಣುವರ್ಧನ್ಗೆ ಜೈ. ಕೇಸರಿ ಬಂತು ನಾಳೆ.